ಸಮಯ ಜಾಸ್ತಿ ಆಗಿದೆ. ಹೊರಗಡೆ ಹೋಗಿದ್ ನೋಡಕ್ ಕುಂತಿದ್ದಾರೆ, ಎಲ್ಲಾ ಕತ್ಲ ಜಾಸ್ತಿ ಇದೆ. ಈಗ ನಾವು ಹೊರಗಡೆ ಹೋಗಿದ್ರೆ ಲೈಟ್ ಇದೆ, ಲೈಟಿನ ಕಂಬ ಇದೆ, ಆ ಕಂಬದ ಮೇಲೆ ಮತ್ತೆ ಲೈಟ್ ಹಚ್ಚಿದ್ದಾರೆ. ಬೆಳಕಿದ್ರೆ ನಾವು ಮುಂದಿನ ದಾರಿ ನಾವು ನೋಡ್ಕೊಂಡು ಹೋಗಿ ಬರುತ್ತೇವೆ. ಆವಾಗಿನ ಕಾಲಿನಲ್ಲಿ ಸಹಾಬಾ ಕರಾಮರು ಮಸಜಿದ್ ನಬಿನಲ್ಲಿ ಕುಂತು ದರ್ಶವನ್ನು ಕೇಳಕ್ ಕುಂತಿದ್ರು, ರಸೂಲುಲ್ಲಾಹ್ ಜೊತೆ ಮಾತಾಡಕ್ ಕುಂತಿದ್ರು. ಸಮಯ ಜಾಸ್ತಿ ಆಗಿದೆ, ಹೊರಗಡೆ ಬಂದಿದ ನಂತರ ಈಗ ಮನೆಗೆ ಹೋಗ್ಬೇಕಿಲ್ಲ, ಕತ್ಲ ಜಾಸ್ತಿ ಆಗಿ ಹೇಗೆ ಹೋಗ್ಬೇಕು, ಬೆಳಕಿಲ್ಲ, ಏನಿಲ್ಲ, ತಪ್ಪಿ ದಾರಿಯಲ್ಲಿ ಜಾರಿ ಬಿದ್ದರೆ ಏನು ಮಾಡ್ಬೇಕು? ಇಷ್ಟೇ ಸಂದರ್ಭದಲ್ಲಿ ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಕರೆ ನೋಡಿದ್ರು. ಯಾ ರಸೂಲುಲ್ಲಾಹ್, ಕತ್ಲ ಜಾಸ್ತಿ ಇದೆ ಯಾ ರಸೂಲುಲ್ಲಾಹ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಮಾಡಿದ್ರು? ಸಮೀಪ ಗಿಡ ಇತ್ತು, ಆ ಗಿಡ ಸಮೀಪ ಹೋಗಿ ಒಂದು ಟಂಗಿ ಮುರ್ಕೊಂಡು ಬರುತ್ತಾರೆ. ಆ ಗಿಡದ ಒಂದು ಕಟ್ಕಿತ್ಕೊಂಡು ಬರುತ್ತಾರೆ. ಬಂದಿದ ನಂತರ ಸಹಾಬಾ ಕರಾಮ್ ಕೈಯಲ್ಲಿ ಕೊಡುತ್ತಾರೆ, ತಗೋರಿ, ಕೈಯಲ್ಲಿ ಕಟ್ಕಿವನ್ನು ಹಿಡ್ಕೊಂಡು ಮನಿ ಕಡೆ ಹೋಗ್ರಿ. ಯಾ ರಸೂಲುಲ್ಲಾಹ್, ಕಡ್ಕಿ ಹಿಡ್ಕೊಂಡು ನಾವು ಮನಿ ಕಡೆ ಹೋಗ್ಬೇಕು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು? ಕಡ್ಗಿ ಹಿಡಿಯೋದು ನಿಮ್ಮ ಕೆಲಸ, ಆ ಕಡ್ಗಿಯನ್ನಿಂದ ಬೆಳಕನ್ನು ನಿಮ್ಮ ಮನೆಯಲ್ಲಿ ಮುಟ್ಟೋದು ಏನಿದೆ ಅದು ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮ್ಗೆ ಮುಟ್ಟಿಸುತ್ತಾನೆ. ನೀವು ಕಟ್ಗೆ ತಗೊಂಡು ಹೋಗ್ರಿ. ನೀವು ಪ್ರೀತಿಯ ಸಹೋದರರೇ, ಸಹಾಬಾ ಕರಾಮರು ಅಲ್ಲಾಹು ಅಕ್ಬರ್, ಆ ಕಟ್ಗೆ ತಗೊಂಡು ಹೇಗೆ ಪ್ರವಾಸ ಸ್ಟಾರ್ಟ್ ಮಾಡಿದ್ರು. ಕಟ್ಗೆ ನೋಡಿದ್ರೆ ಕಟ್ಗೆ ಇದೆ, ಅಲ್ಲಾಹು ಅಕ್ಬರ್, ಸ್ವಲ್ಪ ಪ್ರವಾಸ ಸ್ಟಾರ್ಟ್ ಮಾಡಿದ ನಂತರ ಆ ಕಟ್ಗೆ ಒಳಗಿಂದ ಬೆಳಕನ್ನು ಹೊರಗಡೆ ಬಂತು. ಪ್ರೀತಿಯ ಸಹೋದರರೇ, ಆ ಎಂತಹ ಬೆಳಕು ಹೇಗೆ ಮುಂದೆ ಪ್ರವಾಸ ಸ್ಟಾರ್ಟ್ ಮಾಡಕ್ ಕುಂತಿದ್ದಾರೆ, ಇಡೀ ದಾರಿವನ್ನು ಕಂಡು ಬರಕ್ ಕುಂತಿದ್ದೆ ಕಣ್ಣಿನಲ್ಲಿ. ರಸೂಲುಲ್ಲಾಹ್ ಕಟ್ಗೆಯನ್ನು ಮುರಿದು ಕೊಟ್ಟಿದ್ದ ನಂತರ ಆ ಕಟ್ಗೆಯಲ್ಲಿ ಬೆಳಕು ಬಂತು. ಅದಕ್ಕೆ ಪ್ರೀತಿಯ ಸಹೋದರರೇ, ಕುರಾನ್ ಹೇಳಕ್ ಕುಂತಿದೆ, ಕದ ಜಾಅಕುಂ ಮಿನಲ್ಲಾಹಿ ನೂರ್, ನಾನು ನಿಮ್ಮ ಕಡೆ ಒಂದು ಬೆಳಕನ್ನು ಕಳಿಸಿದ್ದೇನೆ. ಆ ಬೆಳಕು ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬೆಳಕಿದ್ದಾರೆ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬರೀ ಒಂದು ವಸ್ತುಗೆ ಮುಟ್ಟಿದ್ರೆ ಆ ವಸ್ತುನಲ್ಲಿನ ಬೆಳಕನ್ನು ಬರ್ತಿತ್ತು. ಪ್ರೀತಿಯ ಸಹೋದರರೇ, ವಸ್ತುನಲ್ಲಿನ ಬೆಳಕು ಬರ್ತಿದ್ರು. ಅಲ್ಲಾಹು ಅಕ್ಬರ್, ಇಲ್ಲೇ ತನಕ ಬಂದಿದೆ.